ಗೆಳೆಯರೇ, ಈ ವಿಷಕಾರಿ ವ್ಯಕ್ತಿಗಳು ನಿಮ್ಮನ್ನು ಮಾತುಗಳಿಂದ ಮುರಿಯುವುದಿಲ್ಲ, ಅವರು ತೋರಿಸುವ ಅವಮಾನದಿಂದ ನಿಮ್ಮನ್ನು ಮುರಿಸುತ್ತಾರೆ. ವಿಷಕಾರಿ ವ್ಯಕ್ತಿಗಳು ಶಬ್ದಗಳಿಂದಲ್ಲ, ಅವಮಾನದಿಂದ ನೋವನ್ನು ಕೊಡುತ್ತಾರೆ. ಅತ್ಯಂತ ಅಪಾಯಕಾರಿ ಅವಮಾನ ಎಂದರೆ ನೀವು ಪದೇ ಪದೇ ಕ್ಷಮಿಸುವ ಅವಮಾನ. ಅದು ಕೊನೆಗೆ ನಿಮ್ಮನ್ನೇ ನೀವು ಗುರುತಿಸಿಕೊಳ್ಳಲಾರದ ಮಟ್ಟಿಗೆ ನಿಮ್ಮನ್ನು ಬದಲಿಸುತ್ತದೆ. ನೀವು ನಿಮ್ಮನ್ನೇ ಕಳೆದುಕೊಳ್ಳುವ ತನಕ ಕ್ಷಮಿಸುವುದು ನಿಜವಾದ ಅಪಾಯವಾಗಿರುತ್ತದೆ. ಅವಮಾನ ಕೂಗುವುದಿಲ್ಲ, ಮೌನವಾಗಿ ಆರಂಭವಾಗುತ್ತದೆ. ಯಾಕೆಂದರೆ ಅವಮಾನ ಒಮ್ಮೆಲೆ ಪ್ರಾರಂಭವಾಗುವುದಿಲ್ಲ, ಅದು ಮೌನವಾಗಿಯೇ ಶುರುವಾಗುತ್ತದೆ. ಒಂದು ಮಾತು, ಒಂದು ಧ್ವನಿ, ಒಂದು ಸಣ್ಣ ನಿರ್ಲಕ್ಷ್ಯದಿಂದ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋಣ, ನೀವು ಎಂದಿಗೂ ಕ್ಷಮಿಸಬಾರದ 7 ರೀತಿಯ ಅವಮಾನಗಳ ಬಗ್ಗೆ. ಅದು ಪ್ರೀತಿಸುವವರಿಂದಲೇ ಆಗಿರಲಿ ಅಥವಾ ಕುಟುಂಬದವರಿಂದಲೇ ಆಗಿರಲಿ, ಅದಕ್ಕೆ ಕ್ಷಮೆಯೇ ಇಲ್ಲ. ಮೊದಲನೆಯದಾಗಿ, ನಿಮ್ಮ ಮೌಲ್ಯವನ್ನು ಅಂದರೆ ನಿಮ್ಮ ವ್ಯಾಲ್ಯೂವನ್ನು ಕುಗ್ಗಿಸುವ ಅವಮಾನ. ಅವರು ನೇರವಾಗಿ ಅವಮಾನಿಸುವುದಿಲ್ಲ, ನಿಮಗೆ ಬೆಲೆ ಇಲ್ಲ, ನೀವು ಅಷ್ಟೇನು ಮುಖ್ಯರಲ್ಲ ಎಂಬ ಭಾವನೆ ಮಾತ್ರ ನೀಡುತ್ತಾರೆ. ಅವರು ಹಾಸ್ಯದ ಹೆಸರಿನಲ್ಲಿ ನೋವನ್ನು ಕೊಡುತ್ತಾರೆ, ಆದರೆ ಪ್ರತಿ ಬಾರಿ ನೋವನ್ನು ಅನುಭವಿಸುವುದು ಮಾತ್ರ ನೀವೇ ಆಗಿರುತ್ತದೆ. ಅವು ನಿಮ್ಮ ಭಾವನೆಗಳಿಗೆ ಬೆಲೆ ಇಲ್ಲ ಅನ್ನಿಸುವ ಮಾತುಗಳಾಗಿರುತ್ತವೆ. ನಿಮ್ಮ ನೋವನ್ನು ಹೇಳಿಕೊಂಡಾಗ ಅದು ಲೆಕ್ಕವೇ ಅಲ್ಲ, ಅದಕ್ಕೆ ಬೆಲೆಯೇ ಇಲ್ಲ ಎನ್ನುವಂತಹ ಮಾತುಗಳಾಗಿರುತ್ತವೆ. ಆದರೆ ಈ ಅವಮಾನ ಅವರ ಭಯದ ಪ್ರತಿಬಿಂಬವಾಗಿರುತ್ತದೆ. ನಿಮ್ಮ ಮೌಲ್ಯವನ್ನು ಕುಗ್ಗಿಸುವುದು ಅವರ ಶಕ್ತಿಯಲ್ಲ, ಭಯವಾಗಿರುತ್ತದೆ. ಹಾಗಾಗಿ ಹೋರಾಟ ಬೇಡ, ಮೌನವಾಗಿ ನಿಲ್ಲಿ. ಸುಳ್ಳು ಅಲ್ಲೇ ಸಾಯುತ್ತದೆ. ಪ್ರತಿಕ್ರಿಯಿಸಬೇಡಿ, ವಿವಾದ ಮಾಡಬೇಡಿ. ಅವರು ನಿಮ್ಮ ಮೇಲೆ ಹಾಕಿದ ಸುಳ್ಳುಗಳನ್ನು ನಂಬಬೇಡಿ, ಅದೇ ನಿಮ್ಮ ಗೆಲುವಾಗಿರುತ್ತದೆ. ಎರಡನೆಯದಾಗಿ, ಹಾಸ್ಯದ ಹಿಂದೆ ಮರೆಮಾಚಿದ ಅವಮಾನ. ಇದು ನಗುವಿನಂತೆ ಕಾಣಿಸುತ್ತದೆ, ಆದರೆ ಅದರೊಳಗೆ ಅವಮಾನ ಅಡಗಿರುತ್ತದೆ. ಒಂದೆರಡು ಸಲ ಮಾಡಿದರೆ ಅದು ಹಾಸ್ಯ, ಪದೇ ಪದೇ ಹೇಳಿದರೆ ಅದು ಉದ್ದೇಶಪೂರಿತವಾಗಿರುತ್ತದೆ. ಯಾರು ನಿಮ್ಮ ಮೇಲೆ ನಗುತ್ತಾರೆ ಎಂದರೆ ಅದು ಹಾಸ್ಯವಲ್ಲ, ನಿಮಗೆ ನೋವು ಕೊಡುವ, ನಿಮ್ಮನ್ನು ಕೀಳಾಗಿ ತೋರಿಸುವ ಉದ್ದೇಶವಾಗಿರುತ್ತದೆ. ಮೇಲ್ನೋಟಕ್ಕೆ ಅದು ತಮಾಷೆಯಂತೆ, ನಗುವಿನಂತೆ ಕಾಣಿಸಬಹುದು, ಆದರೆ ಅದು ನಿಮ್ಮ ನೋವಿನ ಮೇಲೆ ಉದ್ದೇಶಪೂರ್ವಕವಾಗಿ ಮಾಡಲಾಗಿರುವ ಹಲ್ಲೆಯಾಗಿರುತ್ತದೆ. ಯಾವಾಗ ನೀವು ಮೌನವಾಗಿ ಪ್ರತಿಕ್ರಿಯೆ ನೀಡದೆ ನಿಲ್ಲುತ್ತೀರೋ, ಆಗ ಅವರಿಗೇ ತಿಳಿಯುತ್ತದೆ ಇದು ತಮಾಷೆಯಲ್ಲ, ಅವಮಾನ ಎಂದು. ಮೂರನೆಯದಾಗಿ, ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವ ಅವಮಾನ. ಅವರು ನಿಮಗೆ ನೋವನ್ನು ಕೊಡುತ್ತಾರೆ, ಆದರೆ ನೀವೇ ತಪ್ಪು ಮಾಡಿದ್ದೀರಿ ಎನ್ನುವಂತೆ ವರ್ತಿಸುತ್ತಾರೆ. ನೀವು ನೋವನ್ನು ಅನುಭವಿಸಿದರೂ ಅದೇನು ದೊಡ್ಡ ವಿಷಯ ಅಲ್ಲ ಎಂಬಂತೆ ಪ್ರತಿಕ್ರಿಯಿಸುವುದು ಇದೇ ಆಗಿರುತ್ತದೆ ಭಾವನೆಗಳನ್ನು ನಿಯಂತ್ರಿಸುವ ಅವಮಾನ. ಅವರು ನಿಮ್ಮ ಮುಂದೆ ಕ್ಷಮೆಯನ್ನು ಕೇಳುತ್ತಾರೆ, ಆದರೆ ವರ್ತನೆ ಮಾತ್ರ ಬದಲಾಯಿಸುವುದಿಲ್ಲ. ನಿಮ್ಮ ಮಾತುಗಳನ್ನು ತಿರುಗಿಸಿ ನೀವೇ ಸುಳ್ಳು ಹೇಳಿದ್ದೀರಿ ಅಥವಾ ನಿಮ್ಮ ಮಾತುಗಳೇ ತಪ್ಪು ಎನ್ನುವಂತೆ ಮಾಡುವುದು ಕೂಡ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವ ಅವಮಾನವಾಗಿರುತ್ತದೆ. ಹೀಗಿರುವಾಗ ನೀವು ನಿಮ್ಮನ್ನು ವಿವರಿಸುವುದನ್ನೇ ನಿಲ್ಲಿಸಿಬಿಡಬೇಕು. ನಾಲ್ಕನೆಯದಾಗಿ, ನೀವು ಬೇಡ ಎಂದಾಗಲೂ ನಿಮ್ಮ ಗಡಿಯನ್ನು ಮೀರಿ ಮಾಡಿದ ಅವಮಾನ. ಅವರು ತನಗೇನೂ ತಿಳಿದಿಲ್ಲ, ತಾನು ಗೊತ್ತಿಲ್ಲದೆ ಮಾಡಿದ್ದೇನೆ ಎನ್ನುವಂತೆ ನಟಿಸುತ್ತಾರೆ, ಗೊಂದಲದಲ್ಲಿದ್ದಂತೆ ತೋರಿಸಿಕೊಳ್ಳುತ್ತಾರೆ, ಆದರೆ ಪ್ರತಿಯೊಂದು ಕೃತ್ಯವೂ ನೇರ ಉದ್ದೇಶದಿಂದ ಮಾಡಿರುತ್ತಾರೆ. ತಮಾಷೆ ಮಾಡಬೇಡ, ನನಗಿಷ್ಟ ಇಲ್ಲ ಎಂದರೂ ಮಾಡುತ್ತಾರೆ ಅಂದರೆ ಅವರಿಗೆ ನಿಮ್ಮ ಗಡಿ ತಿಳಿದಿಲ್ಲ ಎಂದರ್ಥವಲ್ಲ, ನಿಮ್ಮ ಬಗ್ಗೆ ಅವರಿಗೆ ಗೌರವವೇ ಇಲ್ಲ ಎಂದರ್ಥ. ಯಾವ ದಿನ ನೀವು ಎರಡನೇ ಅವಕಾಶ ನೀಡುವುದನ್ನು ನಿಲ್ಲಿಸುತ್ತೀರೋ ಅಂದೇ ನಿಮ್ಮ ಶಾಂತಿ ಮರಳುತ್ತದೆ. ಮಾತುಗಳು ಫಲ ನೀಡದಾಗ ಅಂತರ ಕಾಯ್ದುಕೊಳ್ಳುವುದೇ ಉತ್ತರವಾಗಿರುತ್ತದೆ. ಐದನೆಯದಾಗಿ, ಅಸೂಯೆಯಿಂದ, ಹೊಟ್ಟೆ ಕಿಚ್ಚಿನಿಂದ ಹುಟ್ಟುವ ಅವಮಾನ. ಕೆಲವರಿಗೆ ನಿಮ್ಮ ಬೆಳವಣಿಗೆಗೆ ಚಪ್ಪಾಳೆ ಹೊಡೆಯುವುದೇ ಇಷ್ಟವಾಗುವುದಿಲ್ಲ. ಚಪ್ಪಾಳೆ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂದು ಭಾವಿಸುವವರು ಎಂದಿಗೂ ಕೈತಟ್ಟುವುದಿಲ್ಲ. ಇಂತಹ ಅಸೂಯೆ ನೇರವಾಗಿ ಅಲ್ಲ, ಸೂಕ್ಷ್ಮವಾದ ಅವಹೇಳನಗಳಲ್ಲಿ, ಅವಮಾನಗಳಲ್ಲಿ ಮಾತನಾಡುತ್ತದೆ. ನಿಮ್ಮ ಗೆಲುವಿನ ಕ್ಷಣದಲ್ಲಿ ಅವರ ಮೌನವೇ ಅವರ ನಿಜವಾದ ಭಾವನೆಯನ್ನು ಹೇಳುತ್ತದೆ. ಆರನೆಯದಾಗಿ, ಭಾವನೆಗಳ ನಿರ್ಲಕ್ಷ್ಯವೂ ಒಂದು ಅವಮಾನ. ಕಾಳಜಿ ತೋರಿಸದಿರುವುದು ಕೂಡ ಅವಮಾನವೇ, ಆದರೆ ಅದು ನಿಧಾನವಾಗಿ ಗಾಯ ಮಾಡುತ್ತದೆ. ನಿರ್ಲಕ್ಷ್ಯವು ಅನಾಧಾರವೇ, ಅದರ ನೋವು ತಡವಾಗಿ ತಟ್ಟುತ್ತದೆ.
ನೀವು ಅತಿ ಹೆಚ್ಚು ಕಾಳಜಿ ಯಾರಿಗೆ ಮಾಡುತ್ತೀರೋ ಅವರೇ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುವುದಿಲ್ಲ. ಪ್ರಯತ್ನ ಎಂದಿಗೂ ಒಂದೇ ದಿಕ್ಕಿನಲ್ಲಿ ಇರಬಾರದು. ಯಾರಾದರೂ ಪ್ರಯತ್ನ ತೋರಿಸುವುದನ್ನು ನಿಲ್ಲಿಸಿದಾಗ ನಿಮ್ಮ ಪ್ರಯತ್ನವನ್ನು ಕೂಡ ನಿಲ್ಲಿಸುವುದು ಉತ್ತಮ. ಯಾವಾಗ ಇಂತಹ ವರ್ತನೆಗಳಿಂದ ನಿಮ್ಮ ಮನಸ್ಸು ತುಂಬಿ ಬರುತ್ತದೆಯೋ ಆಗ ನೀವು ಮೌನವನ್ನೇ ಆಯ್ಕೆ ಮಾಡಿಕೊಳ್ಳಬೇಕು. ಇನ್ನು ಕೊನೆಯದಾಗಿ, ಪುನಃ ಮಾಡುವ ದ್ರೋಹ ಕೂಡ ಒಂದು ಅವಮಾನವೇ. ದ್ರೋಹ ಎಂದಿಗೂ ತಪ್ಪಿನಿಂದ ಆಗುವುದಿಲ್ಲ. ಅದು ನಿಮಗೊಂದು ಸಂದೇಶವಾಗಿರುತ್ತದೆ. ಒಂದು ಬಾರಿ ಆದರೆ ಅದು ಎಚ್ಚರಿಕೆ, ಪದೇ ಪದೇ ಆದರೆ ಅದು ಅವರ ಅಭ್ಯಾಸವೇ ಆಗಿರುತ್ತದೆ. ನಿಷ್ಠೆ ಎಂಬುದು ಕೆಲವು ಜನರು ಎಂದಿಗೂ ಕಲಿಯದ, ಕೆಲವು ಜನರಿಗೆ ಎಂದಿಗೂ ಅರ್ಥವಾಗದ ಭಾಷೆಯಾಗಿರುತ್ತದೆ. ಪದೇ ಪದೇ ಮಾಡುವ ದ್ರೋಹವನ್ನು ಕ್ಷಮಿಸುವುದು ದಯೆ ಅಲ್ಲ, ಅದು ಸ್ವಯಂ ನಾಶವೇ ಆಗಿರುತ್ತದೆ. ನೀವು ಮೌನವಾಗಿ ಹಿಂದಿರುಗಿದಾಗ ಅವರಿಗೆ ತಮ್ಮ ಕ್ರಿಯೆಗಳ ಪರಿಣಾಮವು ಕಾಣಿಸುತ್ತದೆ. ಗೆಳೆಯರೇ, ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.